ಹೋಳಿ ಹಬ್ಬ ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಹೋಳಿ ಹಬ್ಬದಲ್ಲಿ ಈ ಶತ್ರು ಭಾವವನ್ನು ಮರೆತು ಭಾತೃಭಾವವನ್ನು ಆರಾಧಿಸುವ ಹಬ್ಬ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಏನೇ ಚಿಕ್ಕ ಪುಟ್ಟ ವೈಮನಸ್ಸುಗಳಿದ್ದರೂ ಕೂಡ ಈ ಹಬ್ಬದಲ್ಲಿ ಕಾಮದಹನದಲ್ಲಿ ಅದನ್ನೆಲ್ಲವನ್ನೂ ಸುಟ್ಟಾಕಿ ನಾವು ಇನ್ಮೇಲೆ ನಾವು ಸಹೋದರತ್ವ ಭಾವನೆಯಿಂದ ಇರೋಣ. ಆಮೇಲೆ ಇನ್ನೊಂದು ನಾವು ಏನು ಕೇಳ್ಪಟ್ಟಿದ್ದೀವಿ ಅಂದರೆ, ಕರ್ನಾಟಕದಲ್ಲಿ ಅಲ್ಲದೆ ರಾಜಸ್ಥಾನ ಮತ್ತು ಗುಜರಾತ್ ಸೇರಿದಂತೆ ಉತ್ತರ ಪ್ರದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಈ ಹಬ್ಬದ ಸಮಯದಲ್ಲಿ ದ್ವೇಷ ವೈಷಮ್ಯದಿಂದ ಚಿಕ್ಕ ಪುಟ್ಟ ಏನೋ ಗಲಾಟೆ ಮಾಡ್ಕೊಂಡಿರ್ತಾರೆ. ಅದರಿಂದ ಕುಟುಂಬಗಳೇ ಬೇರೆಯಾಗಿರ್ತವೆ. ಆ ಕುಟುಂಬಗಳು ಮತ್ತೆ ಹತ್ತಿರ ಬಂದು ಪರಸ್ಪರ ಶಾಂತಿ ಸೌಹಾರ್ದವನ್ನು ಘೋಷಿಸಿ ಒಂದಾಗುವ ಘಟನೆಗಳು ಈ ಹಬ್ಬದಲ್ಲಿ ನಡೀತವೆ ಅಂತ ಕೇಳ್ಪಟ್ಟಿದ್ದೀವಿ. ಕೂಪಳ್ಗಡ್ ಬಹದ್ದೂರ್ ಬಂಡ ಅಂತ ಏನು ಹೇಳಿದ್ವಿ, ಇಲ್ಲಿ ಬಹಳಷ್ಟು ಬೃಹತ್ ಮಟ್ಟದಲ್ಲಿ ಈಗಲೂ ಕೂಡ ಆಚರಣೆ ಮಾಡ್ತಾರೆ. ನಾನು ಇದಕ್ಕೊಂದು ಇತಿಹಾಸ ಹೇಳಿಬಿಡ್ತೇನೆ ತಮಗೆ. 1871ರಲ್ಲಿ ಬ್ರಿಟಿಷರು ಬಂಜಾರರನ್ನೇನು ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಅದನ್ನು ಜಾರಿಗೊಳಿಸಿದಾಗ ಕೂಪಳ್ಗಡ್ ಬಹದ್ದೂರ್ ಬಂಡ ಅಂತ ಏನು ಕರಿತೀವಿ, ಅಲ್ಲಿ ಸರಿಸುಮಾರು 3,71,000 ಜನ ಬಂಜಾರರಲ್ಲಿ ನಾಯಕ್, ಡಾವ್, ಕಾರ್ಬಾರಿ, ಹಸಾಬಿ, ನಸಾಬಿ, ವೆರ್ಸಿ ಇಸ್ಲಾವತ್ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಮಳಾವ್ ಸೇರಿ, ಮಳಾವ್ ಅಂದರೆ ಬೃಹತ್ ಪ್ರಮಾಣದೊಂದು ಇದು ಸಭೆ ಸೇರಿ ಹೋಳಿಯನ್ನು ಆಚರಣೆ ಮಾಡ್ತಾರೆ. ಆ ಟೈಮಲ್ಲಿ ಒಂದು ಧ್ಯೇಯವಾಕ್ಯವನ್ನು ಕೂಡ ಹೇಳ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಗೋರ್ಮಾಟಿ ಸದಾ ಗಾಮಿತಿ ಛೇಟಿ, ಭೂಲ್ಮತ್ ಪೇನಾರಿ ಧಾಟಿ, ಭೂಲ್ಮತ್ ಪೇನಾರಿ ಧಾಟಿ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತದ ಉದ್ದಗಲಕ್ಕೂ ಕೂಡ ನೆಲೆಯನ್ನು ಕಂಡುಕೊಳ್ತಾರೆ. ಇದು ಒಂದು ಐತಿಹ್ಯ ಇದೆ. ಅಂದರೆ ಇದು ಹೋಳಿ ಹಬ್ಬ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಇದನ್ನು ನಮ್ಮ ಪೂರ್ವಜರು ಹೇಳಿದ್ದು, ಆಯಿತಾ. ಆಮೇಲೆ ಬಹದ್ದೂರ್ ಬಂಡದ ಬಗ್ಗೆ ಒಂದು 2 ಲೈನಲ್ಲಿ ಒಂದು ಸ್ಟ್ಯಾಂಜಾ ಕೂಡ ಇದೆ. ಕೂಪಳ್ಗಡ್ ಬಹದ್ದೂರ್ ಬಂಡ ಫತ್ತೂರೋ ಲಸಾಣಾರ್ ವತ್ತ ಗೋರೂರೋ ಮಲಾಣ್ ತೇರೇನ್ 1427 ಪಾಡಾರ್ ಏಕಚ್ ಮಲಾಣ್. ಈ ಹೋಳಿ ಹಬ್ಬದಲ್ಲಿ ಇನ್ನೊಂದು ವಿಶಿಷ್ಟತೆ ಏನಿದೆಯಪ್ಪ ಅಂತ ಹೇಳಿದ್ರೆ, ಆ ವರ್ಷದಲ್ಲಿ ಯಾರು ಮರಣ ಹೊಂದಿರ್ತಾರೆ, ಯಾರ ಮನೆಯಲ್ಲಿ ಸಾವಾಗಿರ್ತಾರೆ, ಆ ಮನೆಗೆ ಸಾಂಪ್ರದಾಯಿಕ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಾಯಕರು ಅಂತ ನಾವೇನು ಕರಿತೀವಿ, ನಾಯಕ್, ಡಾವ್, ಕಾರ್ಬಾರಿ, ಹಸಾಬಿ, ನಸಾಬಿ ಅಂತ ಏನು ಕರಿತೀವಿ, ಇವರೆಲ್ಲರೂ ಕೂಡ ಯಾರ ಮನೆಯಲ್ಲಿ ಆ ವರ್ಷ ಸಾವಾಗಿರುತ್ತೆ ಅವರನ್ನು ಸಂತೈಸಲಿಕ್ಕೆ ಹೋಗ್ಬಿಟ್ಟು 2 ಮಾತನ್ನು ಹೇಳ್ತಾರೆ. ಅಂದರೆ ಬಂಜಾರ ಭಾಷೆಯಲ್ಲಿ ಹೋಳಿ ಹಬ್ಬದಲ್ಲಿ ಕೆಲವೊಂದು ಹಾಡುಗಳನ್ನು ಹಾಡ್ತಾರೆ. ಆ ಹಾಡನ್ನು ನಿಮಗೊಂದು 2-3 ಸಾಲಲ್ಲಿ ಹೇಳ್ಬಿಡ್ತೀನಿ. ಏನು ಅಂದರೆ, ಮಾಯೇ ಬಾಪ ರಿಸಮತ ಕರಲೋ ಹಮ್ ಖೇಲಾ ಚಾ ಹೋಳೀರ ಅಹೋಳಿ ರೇ ಮರ ಬಂಬರ ಹೋಳಿ ಅಘರ ಬಾಳಾರಿ ಛೋಳಿಯ ಸೇವಾ ಸೂಕಾರಿ ಸಮತ ಕರಲೋ ಸೇವಾ ಸೂಕಾರಿ ಸಮತ ಕರಲೋ ಹಮ್ ಖೇಲಾ ಚಾ ಹೋಳೀರ ಹೋಳಿ ಮರ ಬಂಬರ ಹೋಳಿ ಏಗೆರಿಯಾರಿ ಠೋಳೀರ ಅಂತ ಹೇಳ್ಬಿಟ್ಟು ಬಹಳಷ್ಟು ಹಾಡುಗಳನ್ನು ಹಾಡ್ತಾರೆ. ಇದನ್ನು ನಾನು ಒಂದು ಇನ್ಸ್ಟಾನ್ಸಾಗಿ ಒಂದು ಹಾಡಿದೆ ನಿಮಗೆ ಅಷ್ಟೇ. ಈ ಧೂಂಡ್ ಅಂತ ಏನು ಹೇಳಿದೆ ನಿಮಗೆ, ಆ ವರ್ಷದಲ್ಲಿ ಜನಿಸಿದ ಮಗುವಿನ ಒಂದು ಸಂಸ್ಕಾರ ಆಚರಣೆ ಮಾಡಲಿಕ್ಕೆ ಆ ತಾಂಡಾದ ಹಿರಿಯರು ಆ ಒಂದು ಗೇರಿಯನ ನೇತೃತ್ವದಲ್ಲಿ, ಅಂದರೆ ಅವಿವಾಹಿತ ತರುಣನ ನೇತೃತ್ವದಲ್ಲಿ ಏನು ಅಡ್ಡಲಾಗಿ ಹಿಡಿದ ಒಂದು ಕೋಲು ಜೋಳದ ದಂಟುಗಳಿಂದ ಲಯಬದ್ಧವಾಗಿ ಬಾರಿಸ್ತಾ ಧೂಂಡ್ ಗೀತೆಯನ್ನು 7 ಬಾರಿ ಹಾಡ್ತಾರೆ. चरिए कचरिया चंपावेल जूजू चंपा लेराला पहलो बेटा नायकी करिए दूसरो बेटा कारभार करिए तीसरो बेटा घोड़ो डुकाव चौथो बेटा व्यापार करिए पांचवा बेटा पंच हथियार छोमो बेटा स्वदेश फरिए सातमो बेटा विचार करिए लाडिन लाड सण भरतार असी जणीये सपूतिनार फलेंगे फरिया लेनवताव पीढ़ी घड़ाव नेमेथी नायकन साबी की देते वार। मारे गोर भाइयों, ये विचार से नहीं मालूम वैसारो शेयर करो, लाइक करो, कमेंट करो।